ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವ ಸಮಾರೋಪ ಸಮಾರಂಭ ಜನವರಿ 25ರಂದು ಪ್ರಭಾತ್ ನಗರದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಸಹಕರಿಸಬೇಕು ಎಂದು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ತಿಳಿಸಿದರು. ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಸರ್ಕಾರದ ಯೋಜನೆಯನ್ನು ಜನರಿಗೆ ತಲುಪಿಸುವಲ್ಲಿ ಪತ್ರಕರ್ತರ ಪಾತ್ರ ಮಹತ್ವವಾದುದು. ಜಿಲ್ಲೆಯ ಪತ್ರಕರ್ತರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ತಾಲೂಕು ಆಡಳಿತವು ಪತ್ರಿಕಾ ಸಂಘದ ಜೊತೆ ಸದಾ ಕಾಲ ಇರಲಿದೆ ಎಂದರು. ಬೇರೆ ವಿಷಯಗಳಲ್ಲಿ ಯಾವುದೋ ಬರ್ನಿಂಗ್ ಇಶ್ಯೂಸ್ ಆಗ್ಬೋದು, ಅದರಿಂದ ನೇರವಾಗಿ ಜನರಿಗೆ ತಲುಪುವ ವ್ಯವಸ್ಥೆಯಲ್ಲಿ ಮಾಧ್ಯಮಿಕರ ಜವಾಬ್ದಾರಿ ಆಗಲಿ ಕರ್ತವ್ಯಗಳು ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಹೀಗಾಗಿ ಈ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮ ಕನ್ಕ್ಲೂಷನ್ಗೆ ಇಲ್ಲಿ ಹೊನ್ನಾವರದಲ್ಲಿ ಆಗ್ತಾ ಇದೆ. ಖಂಡಿತವಾಗಿ ಯಶಸ್ವಿ ಮಾಡಲಿಕ್ಕೆ ನಮ್ಮ ತಾಲೂಕು ಆಡಳಿತ ಸಜ್ಜತೆ ಸರ್. ಯಾವತ್ತೂ ನಾವು ಈಗಾಗಲೇ ಮೀಟಿಂಗ್ ಮಾಡಿದೆ, ತಾಲೂಕು ಮಟ್ಟದ ಪೂರ್ವಭಾವಿ ಸಭೆ ಆಗಿದೆ. ಆ ಸಭೆಯಲ್ಲಿ ಸಹ ಈ ವಿಷಯವನ್ನು ಪ್ರಸ್ತಾಪ ಇನ್ನೊಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದೀವಿ ತಾಲೂಕು ಮಟ್ಟದಲ್ಲಿ, ಅದನ್ನು ಸಹ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟಾರೆ ಒಂದು ಟೀಮ್ ಆಗಿ ಕೆಲಸ ಮಾಡೋದು, ಯಾವುದೇ ಸಂದರ್ಭದಲ್ಲಿ ಕೋಆರ್ಡಿನೇಷನ್ ತಪ್ಪಾಗಬಾರ್ದು. ಪತ್ರಿಕಾ ಮಾಧ್ಯಮ ಟೀಮ್ ಚೆನ್ನಾಗಿದೆ, ತಾವೆಲ್ಲ ಜಿಲ್ಲಾ ಮಟ್ಟದಲ್ಲಿ ಬಂದಿದೆ ಸರ್. ನಮ್ಮಲ್ಲಿ ಇದು ಸಮಾರೋಪ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೇವೆ ಅಂತ ನಮಗೆ ಆಸೆ ಇದೆ. ಅದು ಖಂಡಿತವಾಗಿ ನಾವು ಸಹಕರಿಸ್ತೇವೆ. ಸಂಘದ ಜಿಲ್ಲಾಧ್ಯಕ್ಷ ಜಿ ಸುಬ್ರಾಯ್ ಭಟ್ ಬಕ್ಕಳ್ ಮಾತನಾಡಿ, ಪತ್ರಿಕಾ ಸಂಘಕ್ಕೆ 50 ವರ್ಷದ ಸಂಭ್ರಮವನ್ನು ವರ್ಷವಿಡೀ ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಆಚರಿಸಿ ಸಮಾರೋಪ ಸಮಾರಂಭ ಹೊನ್ನಾವರದಲ್ಲಿ ಆಯೋಜಿಸಲಾಗಿದೆ. ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸುವರು. ಸಚಿವ ಮಂಕಾಳ್ ವೈದ್ಯ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸುವರು. ಜಿಲ್ಲಾ ಪತ್ರಕರ್ತರ ಯಾದಿಯನ್ನು ಶಾಸಕ ದಿನಕರ್ ಶೆಟ್ಟಿ ಬಿಡುಗಡೆಗೊಳಿಸುವರು. ಸಂಘದ ಜಿಲ್ಲಾಧ್ಯಕ್ಷ ಜಿ ಸುಬ್ರಾಯ್ ಭಟ್ ಬಕ್ಕಳ್ ಅಧ್ಯಕ್ಷತೆ ವಹಿಸುವರು. ಅತಿಥಿಗಳಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಪತ್ರಕರ್ತ ರವೀಂದ್ರ ಭಟ್, ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರ್, ಜಿಲ್ಲೆಯ ಶಾಸಕರು, ವಿವಿಧ ಕ್ಷೇತ್ರದ ಗಣ್ಯರು ಪಾಲ್ಗೊಳ್ಳುವರು. ಸಂಘದ ಸಂಸ್ಥಾಪಕ ಸದಸ್ಯರಾದ ಟಿಎಂ ಸುಬ್ರಾಯ್ ಹಾಗೂ ಜಿಯು ಭಟ್ ದಿಕ್ಸೂಚಿ ಭಾಷಣ ಮಾಡುವರು. ಪ್ರಸ್ತುತ ಸಾಲಿನ ಕೆ ಶಾಮರಾವ್ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ ಮೋಹನ್ ಹೆಗಡೆ ಹಾಗೂ ಜಿಎಸ್ ಹೆಗಡೆ ಅಜ್ಜಿಬಾಳ್ ಪ್ರಶಸ್ತಿಯನ್ನು ಹೊನ್ನಾವರ ಪತ್ರಕರ್ತ ಸತೀಶ್ ತಾಂಡೇಲ್ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು. ಶನಿವಾರ ಹೊನ್ನಾವರದಲ್ಲಿ ನಾವು ಸಮಾರೋಪ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಒಂದು 50 ವರ್ಷದ ಸಂಭ್ರಮದ ಕಾರ್ಯಕ್ರಮ. ನಾವು ಈ ಹಿಂದೆ ಜನವರಿ 28ರಂದು ಶಿರ್ಸಿಯಲ್ಲಿ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ವಿ. ಅದೇ ರೀತಿ ಬೇರೆ ಬೇರೆ ತಾಲೂಕಿನಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಈ ಸಮಾರೋಪ ಕಾರ್ಯಕ್ರಮವನ್ನು ಹೊನ್ನಾವರದಲ್ಲಿ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಕನಸು. ಈ ಕನಸು ಈಡೇರಿಕೆಯಾಗಿ ಇಡೀ ಜಿಲ್ಲೆಯ ಪತ್ರಕರ್ತರು ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಹಕಾರದಿಂದಾಗಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ನಡೆಸಿ ನಮಗೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮವನ್ನು ನಮ್ಮ ಮರಣಸಂಚಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅದಕ್ಕೂ ಪೂರ್ವದಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರು ನಡೆಸಿಕೊಡ್ತಾರೆ. ಹಾಗೆ ದಿನಕರ್ ಶೆಟ್ಟರು ಭಾಗವಹಿಸ್ತಾರೆ. ಹಾಗೆ ಜಿಲ್ಲೆಯ ಹಿರಿಯ ಪತ್ರಕರ್ತರು ಜೊತೆಗಿರ್ತಾರೆ. ಹಾಗೆ ಪ್ರಜಾವಾಣಿ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿರ್ತಕ್ಕಂಥ ರವೀಂದ್ರ ಭಟ್ ಸಹಿತ ಇರ್ತಾರೆ. ಹೀಗೆ ಒಟ್ಟಾರೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಎಲ್ಲರೂ ಸಹಕಾರ ಬೇಕು ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೂ ಹೆಚ್ಚಿನದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ಅಂತಂದರೆ, ನಮ್ಮ ಏನು ಪತ್ರಿಕಾ ಮಂಡಳಿ 50 ವರ್ಷದ ಹಿಂದೆ ಸ್ಥಾಪನೆಯಾಗುವಾಗ ಸಂಸ್ಥಾಪಕ ಸದಸ್ಯರಾಗಿ 2 ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಇದರಲ್ಲಿ ಒಂದು ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಜಿಯು ಭಟ್ ಹೊನ್ನಾವರವರು, ಹಾಗೆ ಟಿ.ಎಂ. ಸುಬ್ರಾಯರು ನಮ್ಮ ಪತ್ರಿಕಾ ಮಂಡಳಿಯನ್ನು 3 ಬಾರಿ ಅಧ್ಯಕ್ಷರಾಗಿ ನಮ್ಮ ಪತ್ರಿಕಾ ಸಂಘವನ್ನು ಬೆಳೆಸಿ ಕಾರ್ಯಕರ್ತರಾದರು. ಅವರಿಂದ ದಿಕ್ಸೂಚಿ ಭಾಷಣವನ್ನು ನಾವು ಮಾಡುತ್ತಾ ಇದ್ದೇವೆ. ಹೀಗೆ ಒಟ್ಟಾರೆ ಈ ಒಂದು ಇಡೀ ದಿನ ಕಾರ್ಯಕ್ರಮ ಸನ್ಮಾನ ಇರ್ತದೆ ಮತ್ತು ಹಿರಿಯ ಪತ್ರಕರ್ತರ ಸನ್ಮಾನ ಇರ್ತದೆ. ಹೀಗೆ ಒಟ್ಟಾರೆ ಪತ್ರಕರ್ತರ ಆಶಯಕ್ಕೆ ತಕ್ಕ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಹಿರಿಯ ಪತ್ರಕರ್ತ ಜಿಯು ಭಟ್ ಮಾತನಾಡಿ, ಜಿಲ್ಲೆಯ ಸಮಸ್ಯೆಯ ಬಗ್ಗೆ ಒಟ್ಟಾಗಿ ಎದುರಿಸಲು ಹುಟ್ಟಿಕೊಂಡ ಪತ್ರಿಕಾ ಮಂಡಳಿಯು
ಹಲವು ಏಳು ಬೀಳುಗಳನ್ನು ಅನುಭವಿಸಿ 50 ವಸಂತ ಪೂರೈಸಿದೆ. ಇಂದು ಸ್ವಂತ ಜಾಗ ಖರೀದಿ ಮಾಡಿ ಭವನ ನಿರ್ಮಾಣಗೊಂಡಿದೆ. ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗುವ ಹಾಗೆ ಈ ಕಾರ್ಯಕ್ರಮ ಜರುಗುತ್ತಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು. ಜಿಲ್ಲೆಯ ಸಮಸ್ಯೆಗಳನ್ನೆಲ್ಲ ಒಟ್ಟಾಗಿ ಎದುರಿಸಬೇಕು, ಸರ್ಕಾರದ ಮುಂದಿಡಬೇಕು, ಅಭಿವೃದ್ಧಿ ಕಾರ್ಯವನ್ನು ಹೆಚ್ಚು ವೇಗವಾಗಿ ನಡೆಸುವಂತೆ ಸರ್ಕಾರದ ಜೊತೆಗೆ ನಾವು ಇರಬೇಕು, ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಧ್ವನಿಯಾಗಬೇಕು ಅನ್ನೋ ಉದ್ದೇಶದಿಂದ 50 ವರ್ಷಗಳ ಹಿಂದೆ ಜನ್ಮ ತಾಳಿತು. ಆವಾಗ ಬೇಟಿ ಯೋಜನೆ ಕತ್ತಿ ತಲೆ ಮೇಲೆ ತುಗ್ತಾ ಇತ್ತು. ಆವಾಗ GS ಹೆಗಡೆ ಅಜ್ಜಿಬಾಳವರು ಹಿಂದೂ ಮತ್ತು ಸಂಯುಕ್ತ ಕರ್ನಾಟಕ ಸಹಿತ ಹಲವಾರು ಪತ್ರಿಕೆಗಳ ವರದಿಗಾರರಾಗಿದ್ದರು. ನಾನು ಹೊನ್ನಾವರದಿಂದ ಉದಯವಾಣಿ ಮತ್ತು ಸಂಯುಕ್ತ ಕರ್ನಾಟಕದ ವರದಿಗಾರನಾಗಿದ್ದೆ. ಆ ಒಂದು ಉದ್ದೇಶದಿಂದ ಹುಟ್ಟುಕೊಂಡಿರ್ತಕ್ಕಂಥ ಸಂಘ 50 ವರ್ಷಗಳನ್ನು ಪೂರೈಸಿದೆ. ಈ ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಸಂಘ ತನ್ನದಾದ ಕೆಲಸವನ್ನು, ಅದು ಸಂಘದ ಸದಸ್ಯರೆಲ್ಲ ಸೇರಿ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಬೇಕಾದಂಥ ಎಲ್ಲ ಬೆಂಬಲವನ್ನು ನೀಡಿದೆ. ಅಭ್ಯುದಯ ಪತ್ರಿಕೋದ್ಯಮವಾಗಿ ಉತ್ತರ ಕನ್ನಡ ಜಿಲ್ಲೆಯ ಪತ್ರಿಕೋದ್ಯಮದ ಎಲ್ಲ ಪತ್ರಕರ್ತರು ಕೆಲಸ ಮಾಡಿದ್ದಾರೆ. ಹಾಗೆ ಯಾವುದು ಈಗ ಸೀಬರ್ಡ್ನಂಥದ್ದು, ಕಾಸ್ಟಿಕ್ ಸೋಡಾ ಅಂಥ ಸಮಸ್ಯೆಗಳು, ಶರಾವತಿ ಟೈಲೀಸು, ಕೈಗ ಇಂಥದ್ದು ಬರುವಾಗ ವಿರೋಧಿಸಿದ್ದೆ. ವಿರೋಧಿ ಧ್ವನಿಗಳಿಗೂ ಪತ್ರಿಕಾ ಮಾಧ್ಯಮ ಸಪೋರ್ಟ್ ಮಾಡಿದೆ, ಬೆಂಬಲಿಸಿದೆ. ಅದರ ಒಳ್ಳೆಯದು ಕೆಟ್ಟದ್ದು ಇಂಥ ಯೋಜನೆ ಎರಡನ್ನೂ ಕೂಡ ಹೇಳಿದೆ. ಯೋಜನೆಗಳು ಬಂದಿದ್ದಾವೆ, ಆದರೆ ಆಡಳಿತದಲ್ಲಿರ್ತಕ್ಕಂಥವರು ಹೆಚ್ಚು ಎಚ್ಚರಿಕೆಯಿಂದ, ಹೆಚ್ಚು ಕಾಳಜಿಯಿಂದ, ಹೆಚ್ಚು ಪರಿಸರ ನಾಶ ಆಗದೇ ಇರುವ ಹಾಗೆ ಯೋಜನೆ ಜಾರಿಗೆ ತರುವಲ್ಲಿ ಪತ್ರಿಕಾ ಮಾಧ್ಯಮ ತುಂಬ ಪರಿಣಾಮಕಾರಿಯಾದ ಕೆಲಸ ಮಾಡಿದೆ ಅನ್ನೋದು ನನಗೆ ಗೊತ್ತು. ಬಂಧುಗಳೇ, ಯಾವತ್ತೂ ಪತ್ರಿಕಾ ಮಂಡಳಿ, ಪತ್ರಿಕಾ ಸಂಘ ಆಗಿ ಪತ್ರಿಕಾ ಮಂಡಳಿಯಾಗಿ ರಚನೆ ಆಯಿತು. ನಂತರದ ಆರಂಭದ ದಿನಗಳು ಮತ್ತು ಸಹಜವಾಗಿ ಬದುಕಿನಲ್ಲಿ ಬರುವ ಹಾಗೆ ಒಂದು ಸಂಸ್ಥೆಗಳು ಏರಿಳಿತಗಳು ಎಲ್ಲ ಬಂದು ಆದರೂ ಚಲಾಪಿಲ್ಲಿಯಾಗಿದ್ದು ಒಂದು ಬೋರ್ಡ್ ಮಾತ್ರ ಇರ್ತಕ್ಕಂಥ ಪರಿಸ್ಥಿತಿ ಇರುವಾಗ ಸುಬ್ರಾಯ ಭಟ್ ಅವರು ಬಕ್ಕಳವರು ಅದಕ್ಕೆ ಅಧ್ಯಕ್ಷರಾಗಿ ಬಂದ ಮೇಲೆ ಅದೊಂದು ಸ್ವರೂಪ ಬಂತು. ಸುಮಂಗಲ ಅವರು ಅವರ ಜೊತೆಗೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಒಂದು ಸ್ವಂತ ಕಟ್ಟಡ, ಒಂದು ಮನೆ ಕಟ್ಟಿದ ಹಾಗೆ ಪತ್ರಿಕಾ ಮಂಡಲಕ್ಕೆ ಒಂದು ಸ್ವಂತ ಜಾಗ ಖರೀದಿ ಮಾಡಿ ಒಂದು ಕಟ್ಟಡ ಆಗುವ ಹಾಗೆ ಮಕ್ಕಳವರು ಶ್ರದ್ಧೆಯಿಂದ ದುಡ್ಡಿದ್ದಾರೆ. ಅವರು ಪತ್ರಕರ್ತರು ಹೌದು, ಪತ್ರಿಕೆ ಮಾಡಿ ಕೈ ಸುಟ್ಕೊಂಡವರು ಹೌದು, ಈಗಲೂ ಕೂಡ ಪತ್ರಿಕೆ ನಡೆಸ್ತಾ ಇದ್ದಾರೆ. ಅದು ಅವರಿಗೆ ಪ್ರೀತಿಯ ಕೆಲಸ. ಕೆಲವು ನಾವು ಚಟ ಅಂತ ಹೇಳ್ತೇವೆ, ಆ ಥರ ಅದು ಕೆಲವು ಚಟದಲ್ಲಿ ಕಳ್ಕೊಳ್ಳೋದು ಸಂತೋಷ ಕೊಡ್ತದೆ. ಅದಕ್ಕಾಗಿ ಚಟಗಳ ಸಂಘದ ತಾಲೂಕು ಅಧ್ಯಕ್ಷ ಸತೀಶ್ ತಾಂಡೇಲ್ ಮಾತನಾಡಿ, ಹೊನ್ನಾವರದಲ್ಲಿ ನಡೆಯುವ ಸಮಾರೋಪ ಸಮಾರಂಭ ಯಶಸ್ವಿಗೊಳಿಸಲು ಎಲ್ಲರೂ ಒಗ್ಗೂಡಿ ಪ್ರಯತ್ನಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಎಂದರು. ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಹುರುಪಿನಿಂದ ಬಹಳ ಲವಲವಿಕೆಯಿಂದ ಕೆಲಸ ಮಾಡ್ತಿದ್ದಾರೆ. ಅದನ್ನು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜನವರಿ 25ರಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಎಲ್ಲರೂ ಬಂದು ತನ್ನ ಸರ್ಕಾರದಿಂದ ನಾವು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತೇವೆ. ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ HM ಮಾರುತಿ, ರಾಧಾಕೃಷ್ಣ ಭಟ್ ಹಾಗೂ ಪತ್ರಕರ್ತರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್.